ಎಲ್ಲರಿಗೂ ಕೂಡ ತಿಳಿದ ಹಾಗೆ ಮಾಡುವಂತ ದಾನಿಗಳು, ಮಹಾನ್ ಸೇನಾನಿಗಳು. ಇದೀಗ ನಿಮ್ಮ ಮುಂದೆ ಪ್ರೀತಿಯ ಚಪ್ಪಾಳೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಏನಿಗೆ ಜೋರಾಗಿ ಧ್ವನಿಯಲ್ಲಿ ಹೇಳ್ಬೇಕಂತ ಹೇಳ್ತಾ ಇರೋದಂದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಿಲ್ಲ ಅಂದ್ರೆ ನಾನು ನಿಲ್ಲಕ್ಕಾಗ್ತಾರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಕೂತಿರೋದು. ನಮಗೆಲ್ಲ ಗೊತ್ತಿದ್ದಂಗೆ 2014ರಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದ ಕೇಂದ್ರದ ಮಂತ್ರಿ ಅನಂತ್ ಕುಮಾರ್ ಹೆಗಡೆ ಅವರು ಕೇಂದ್ರದ ಮಂತ್ರಿ ಆಗಿದ್ರು. ಅವ್ರು ನೇರವಾಗಿ ಹೇಳಿದ್ರು, ಕರ್ನಾಟಕದಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಪ್ರೆಸ್ನಲ್ಲಿ ಹೇಳಿದ್ರು, ನಾವು ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ತೆಗಿಯಕ್ಕಂತ. ಇವತ್ತು ಸಂವಿಧಾನ ಇಲ್ಲ ಅಂದ್ರೆ ನಾವಿಲ್ಲಿ ಕೂರಕ್ಕಾಗ್ತಾ ಇತ್ತಾ? ನಾನು ಇಲ್ಲಿ ಇಲ್ಲಕ್ಕಾಗ್ತಾ ಇತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವೆಲ್ಲಿ ಕೂತಿರೋದು, ನಾವೆಲ್ಲ ಇಲ್ಲಿ ಕೂತಿರೋದು, ನಾನು ಇಲ್ಲಿ ನಿಂತಿರೋದು. ಹಾಗಾಗಿ ಜೋರಾದ ಧ್ವನಿಯಲ್ಲಿ ಜೈ ಭೀಮ್ ಹೇಳ್ಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಸ್ಲಂ ಬೋರ್ಡ್ ಚೇರ್ಮನ್ ಆದಂಥ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಅವರೇ, ಇನ್ನೊಬ್ಬರು ಹಿರಿಯರು, ಆತ್ಮೀಯರು, ಮಾಜಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ರಾಜ್ಯಸಭಾ ಸದಸ್ಯರು, ನಮ್ಮ ಮುಖಂಡರಾದಂಥ ಸನದಿ ಸಾಹೇಬ್ರೆ, ಇನ್ನೊಬ್ಬರು ಆತ್ಮೀಯ ಆದಂಥ DCC ಅಧ್ಯಕ್ಷ ಆದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಅಲ್ತಾಫ್ ಅಡ್ಡೂರ್ ಅವರೇ, ನಮ್ಮ ಮೈನಾರಿಟಿ ಡೈರೆಕ್ಟರ್ ಆದಂಥ ಆತ್ಮೀಯ ಆದಂಥ ಜೀಲಾನಿ ಅವರೇ, CEO ಮೇಡಮ್ ಆದಂಥ ಸ್ವರೂಪ ಮೂಡಮ್ ಮೇಡಮ್ ಅವರೇ, ಇನ್ನೊಬ್ಬರು ಮುನ್ಸಿಪಾಲಿಟಿ ಕಮಿಷನರ್ ಆದಂಥ, ಕಾರ್ಪೊರೇಷನ್ ಕಮಿಷನರ್ ಆದಂಥ ಈಶ್ವರ್ ಅವರೇ, ಆತ್ಮೀಯ ಆದಂಥ ಕಾರ್ಪೊರೇಟರ್ ಆದಂಥ ದೇವರಾಜ್ ಅವರೇ, BB ಮರಿಯಮ್ ಅವರೇ, ಮನ್ಸೂರ್ ಅವರೇ, ಅಲ್ತಾಫ್ ಕಿತ್ತೂರ್ ಅವರೇ, ಇಲಿಯಾಸ್ ಅವರೇ, ಸಿರಾಜ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಪಕ್ಷದ ಮುಖಂಡರೇ, ಆತ್ಮೀಯರೇ, ಇಲ್ಲಿನಿಂದ ವಿದ್ಯಾರ್ಥಿ ಮಕ್ಕಳೇ, ಆತ್ಮೀಯರೇ, ಬಹಳ ವರ್ಷದಿಂದ ಕನಸಿತ್ತು. ಇವತ್ತು ಪ್ರಸಾದ್ ಅಬ್ಬಯ್ಯ ಅವರು ಆ ಕನಸನ್ನ ನೆನ್ಸು ಮಾಡಿದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಕ್ಕೆ ಬಹಳ ವರ್ಷದಲ್ಲಿ ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ PU ಕಾಲೇಜ್ ಹಾಕಬೇಕಾಗಿತ್ತು. ಇಮ್ರಾಯಿ ದೇಸಾಯಿ, ಅಬ್ದುಲ್ ಕಲಾಂ ಆಜಾದ್ SLC ವರೆಗೂ ಇತ್ತು, ಕಾಲೇಜ್ ಇರಲಿಲ್ಲ. ಭಾಳ ದಿನದಿಂದ ನಿಮ್ಮಲ್ಲಿ ಕನಸಿತ್ತು. ಆ ಕನಸನ್ನ ಇವತ್ತು ನನ್ನ ತಮ್ಮ ಪ್ರಸಾದ್ ಅಬ್ಬಯ್ಯ, ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಇವತ್ತು ನೆನೆಸಿ ಅಪ್ಡೇಟ್ ಮಾಡಿ ಇವತ್ತು ಬಿಲ್ಡಿಂಗ್ ಅನ್ನ ಇನಾಗ್ರೇಟ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಉರ್ದು ಸ್ಕೂಲನ್ನ ಬಿಲ್ಡಿಂಗ್ ಅನ್ನು ಹೊಸದಾಗಿ ಕಟ್ಟಿ ಬಹಳಷ್ಟು ಪ್ರಿನ್ಸಿಪಲ್ ಸಾಹೇಬರು ಹೇಳ್ತಾ ಇದ್ರು, ಬಹಳಷ್ಟು ಸಮಸ್ಯೆಗಳು ಬಂದಿತ್ತು. ಹೈ ಟೆನ್ಷನ್ ಉರ್ದು ಸ್ಕೂಲ್ದು ಬಹಳ ಸಮಸ್ಯೆ. ನೋಡ್ರಿ, ಉರ್ದು ಅಂತ ಹೇಳ್ತೀನಿ. ಮೊದಲೇ ನಾನು ಎಲ್ಲ ಭಾಷಣದಲ್ಲಿ ಎಲ್ಲ ವೇದಿಕೆ ಮೇಲೆ ಉಳಿದಿದೆ, ಎಲ್ಲ ಇದು ಹೇಳ್ತಾರೆ ಸ್ವಲ್ಪ ಉರ್ದುದಲ್ಲಿ ಮಾತಾಡಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಅಂತ. ನಾನು ಯಾವ ವೇದಿಕೆ ಮೇಲೆ ಹೋದ್ರೆ ಪ್ರಸಾದ ಒಂದೇ ಹೇಳಿದ್ರು, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ, ಕನ್ನಡಿಗ, ಆಮೇಲೆ ಮುಸ್ಲಿಂ. ನನಗೆ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ ಕನ್ನಡ. ಯಾವುದು? ಕನ್ನಡ. ಏನು ಜೋರಾಗಿ? ಆಮೇಲೆ ನಮ್ಮ ಮಾತೃಭಾಷೆ ಕನ್ನಡ, ಹಾಗೆ ಮಾತಾಡ್ತೀನಿ. ಹಾಗಾಗಿ ಉರ್ದು ಪ್ರಿನ್ಸಿಪಾಲ್ ಅವ್ರು ಹೇಳ್ತಾ ಇದ್ರು, ಉರ್ದು ಸ್ಕೂಲ್ಗೆ ಭಾಳಷ್ಟು ಸಮಸ್ಯೆಗಳು ಬಂತು. MLAಗಳು ಮುಂದೆ ನಿಂತ್ಕೊಂಡು ಹೈ ಟೆನ್ಷನ್ ಬೇರೆ ಬೇರೆಗಳು ಸಮಸ್ಯೆ ಬಂದಿತ್ತು. ಅವ್ರು MLA ಅವರೇ ನಿಂತು ಸಮಸ್ಯೆನ ಬಗೆಹರಿಸಿ ನಮ್ಮ ಕೆಲಸನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರಿನ್ಸಿಪಾಲ್ ಅವರು ಹೇಳ್ತಾ ಇದ್ರು. ಮೊದಲೇ ಆಗಿ ನಾನು ನನ್ನ ತಮ್ಮ ಪ್ರಸಾದ್ ಅಬ್ಬ ಅವರಿಗೆ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದಾದ್ಮೇಲೆ ಪ್ರಸಾದ್ ಅಬ್ಬ ಅವರು ಹೇಳಿದಾದ್ಮೇಲೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದರೆ ನಾನು 2018ಗಿಂತ ಮುಂಚೆ ನಾನು ಜನತಾದಳ ಪಕ್ಷದಲ್ಲಿ ಇರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ನಾನು ಬಂದಿದ್ದು 2018ರಲ್ಲಿ ಕಾಂಗ್ರೆಸ್ ಬಂದಿದ್ದು. ನಾನು ಯಾವತ್ತೂ ಕಾಂಗ್ರೆಸ್ಸಲ್ಲಿ ಬಂದಾದ್ಮೇಲೆ ನನ್ನ ಮಂತ್ರಿ ಮಾಡ್ತಾರಂತ ನಾನು ಯಾವತ್ತೂ ನಿರೀಕ್ಷೆ ಇಟ್ಟಿಲ್ಲ. ಏನಕ್ಕೆ ನಾನು ಮೊದಲೇ ಬಾರಿ ಕಾಂಗ್ರೆಸ್ ಬಂದಿದ್ದೀನಿ, ಮೊದಲೇ ಬಾರಿ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೀನಿ. ಹಾಗಾಗಿ ನನ್ನ ಮಂತ್ರಿ ಏನು ಮಾಡ್ತಾರಂತ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. 2018ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಮತ್ತು ರಹೀಂ ಖಾನ್ನ ಕಾಂಗ್ರೆಸ್ ಪಕ್ಷ ಮಂತ್ರಿಯನ್ನ ಮಾಡಿದರು. ನನಗೇನಕ್ಕಪ್ಪ ಮಾಡಿದ್ರು, ನಾನು ಜನತಾದಳ ಪಕ್ಷದಿಂದ ಬಂದೆ.
ನಾನೊಂದು ಕಾರ್ಯಕ್ರಮ ಪ್ರಸಾದ ಪಯಣ ನನ್ನೊಂದು ಹಜ್ ಕಾರ್ಯಕ್ರಮ ಆಯಿತು. ಹಜ್ ಕಾರ್ಯಕ್ರಮ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ನಾನು ಮಂತ್ರಿ ಆಗಿದ್ದೆ. ಅವಾಗ ಸಿದ್ದರಾಮಯ್ಯ ಮಂತ್ರಿ ಇಲ್ಲ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ರು. ಕುಮಾರಸ್ವಾಮಿ ಸರ್ಕಾರ ಆಯಿತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು. ಆ ಟೈಮಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಸಿದ್ದರಾಮಯ್ಯ ಬಿಟ್ಟು ಯಾವ ಕಾರ್ಯಕ್ರಮ ಮಾಡಲ್ಲ. ಅವ್ರು ಯಾವತ್ತಿದ್ರು ಮಾಜಿ ಇದ್ರು ನಮ್ಗೆ ಹಾಲಿ ಮುಖ್ಯಮಂತ್ರಿ ಇದ್ದಂಗೆ. ಅವ್ರು ಯಾವತ್ತಿದ್ರು ನಿಮಗೆಲ್ಲ ಅವ್ರ ಮುಖ್ಯಮಂತ್ರಿ ಇದ್ದಂಗೆ. ಅವ್ರು ಬಿಟ್ಟು ಕಾರ್ಯಕ್ರಮ ನಾನು ಎಂದೂ ಯಾವತ್ತೂ ಮಾಡಿಲ್ಲ. ಆ ಹಜ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ ಹೇಳಿದೆ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ನಿರೀಕ್ಷೆ ಇಟ್ಟಿರಲಿಲ್ಲ, ನನ್ನ ಮಂತ್ರಿ ಮಾಡ್ತಾರಂತ. ನನಗಿಂತ ಸೀನಿಯರ್ ಇದ್ರು, ಸನದಿ ಸಾಹೇಬ್ರಿಗೆ ಗೊತ್ತಿದೆ. ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಶೇಟ್ ಅವರು 5 ಬಾರಿ ಗೆದ್ದಿದ್ರು, ಆಮೇಲೆ ಹ್ಯಾರಿಸ್ ಅವರು 3 ಬಾರಿ. ಅವರೆಲ್ಲ ಇಟ್ಕೊಂಡು ನನ್ನ ಹೆಂಗೆ ಮಂತ್ರಿ ಮಾಡ್ತಾರೆ? ನನಗೆ ಆಶ್ಚರ್ಯ ಆಯಿತು. ನಾನು ಯಾರಿಗೂ ಕೇಳೂ ಇಲ್ಲ, ನನ್ನ ಮಂತ್ರಿ ಮಾಡಿ ಅಂತ ನಾನು ಯಾರಿಗೂ ಕೇಳಲಿಲ್ಲ. ಕೊನೆಗೆ ವೇಣುಗೋಪಾಲ್ ಅವರು ನಮ್ಮ ಇನ್ಚಾರ್ಜ್ ಆಗಿದ್ರು, ಪರಮೇಶ್ವರ್ ಅವರು ಅಧ್ಯಕ್ಷರಿದ್ರು. ಅವ್ರು ನನ್ನ ದಿಲ್ಲಿಯಿಂದ ಫೋನ್ ಮಾಡಿ ಸರ್ ನೀನು ಕ್ಲಿಯರ್ ಆಯ್ತಂತ ಸುಭಾಷಣ ಕೊಡಿದ್ರು. ನನಗೆ ಒಂಥರ ಆಶ್ಚರ್ಯ ಆಯಿತು. ನನ್ಗೆ ಏನಕ್ಕಂದ್ರೆ ನನ್ನ ಮಂತ್ರಿ ಮಾಡಿದ್ರು, ನಾನು ಜನತಾದಳದಿಂದ ಬಂದವರು. ಅಂದರೆ ಯಾರನ್ನ ಮಂತ್ರಿ ಮಾಡಬೇಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ ಅಂತ ಇರ್ತದೆ, ನಮ್ಮ ರಾಹುಲ್ ಗಾಂಧಿ ಏನಾಗ್ತದೆ ಅವ್ರ IB ಟೀಮ್ ಅಂತ ಇರ್ತದೆ. ರಾಹುಲ್ ಗಾಂಧಿ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು ಇಂಟೆಲಿಜೆನ್ಸ್ ಟೀಮ್ ಅಂತ ಅವರೆಲ್ಲ ಏನು ಮಾಡ್ತಾರೆ, ರಾಜ್ಯದಲ್ಲಿ ಸರ್ವೆ ಮಾಡ್ತಾರೆ. ಅಲ್ಪಸಂಖ್ಯಾತರಲ್ಲಿ ಜನ ಯಾರನ್ನ ಇಷ್ಟಪಡ್ತಾರಂತ ಸರ್ವೆ ಮಾಡ್ತಾರೆ. ಆ ಸರ್ವೆದಲ್ಲಿ ನನ್ನ ನೀವು ಇಷ್ಟಪಡ್ತೀನಿ ಅನ್ನೋದಕ್ಕೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಮಂತ್ರಿ ಮಾಡಿರೋದು. ಇಲ್ಲಾಂದ್ರೆ ನನ್ನ ಮಂತ್ರಿ ಯಾವತ್ತೂ ಮಾಡ್ತಲ್ಲ. ನಿಮ್ಮ ಋಣ ಅದು, ನಿಮ್ಮ ಋಣದಿಂದ ಇವತ್ತು ಮಂತ್ರಿಯಾಗಿ ಸೇವೆ ಸಲ್ಲಿಸೋಕೆ ಒಂದು ಅವಕಾಶ ಸಿಕ್ಕಿದೆ. ವಸತಿ ಮತ್ತು ಅಲ್ಪಸಂಖ್ಯಾತರು ಮಂತ್ರಿಯಾಗಿ ಬೋರ್ಡ್ ಆಗಿ ಮಂತ್ರಿಯಾಗಿ ನನಗೆ ಅವಕಾಶ ಸಿಕ್ಕಿದೆ. ನಾನು ಸ್ಪೆಷಲಿ ಎಜುಕೇಷನ್ ಕಡೆ ಗಮನ ಜಾಸ್ತಿ ಕೊಡ್ತಾ ಇದ್ದೀನಿ. ಏನಕ್ಕಂದರೆ ಎಜುಕೇಷನ್ ಇಲ್ಲಾಂದರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸ್ಪೆಷಲಿ ಅಲ್ಪಸಂಖ್ಯಾತರಲ್ಲಿ ಎಜುಕೇಷನ್ ಭಾಳ ಕಡಿಮೆ, ಭಾಳ ಅಂದರೆ ಭಾಳ ಕಡಿಮೆ. ಈ ನಡುವೆ ಏನಾಗಿದೆ, ಸ್ವಲ್ಪ ಎಜುಕೇಷನ್ ಕಡೆ ಬಡವರು ಸ್ವಲ್ಪ ತಂದೆ ತಾಯಿ ಗಮನ ಕೊಡ್ತಾ ಇದ್ದಾರೆ. ನಾವು ತೊಂದರೆ ಅನುಭವಿಸ್ತಾ ಇರೋದು, ನಮ್ಮ ಮಕ್ಕಳು ತೊಂದರೆ ಅನುಭವಿಸ್ಬಾರ್ದು ಅಂತ ಹೇಳ್ಬಿಟ್ಟು ಈಚೀಚೆಗೆ ಸ್ವಲ್ಪ ಆದ್ಯತೆ ತೋರಿಸ್ತಾ ಇದ್ದಾರೆ ಎಜುಕೇಷನ್ ಬಗ್ಗೆ. ಎಜುಕೇಷನ್ ಇಲ್ಲಾಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನಾನೇ ಒಬ್ಬ ಉದಾಹರಣೆ. ನಾನು ಸತ್ಯ ಹೇಳೋಕ್ಕೆ ನಾನು ಯಾವತ್ತೂ ಹಿಂದೆ ಮುಂದೆ ನೋಡಲ್ಲ. ನಾನು ಒಳ್ಳೆ ಕುಟುಂಬದಿಂದ ಬಂದಿರೋದು. ನಮ್ಮ ತಂದೆ ತಾಯಿ ಶ್ರೀಮಂತರು ಇದ್ರು, ತೊಂದರೆ ಇರಲಿಲ್ಲ ನನಗೆ. ನಾನು ಏನು ಬೇಕಾದ್ರೂ ಆಗ್ಬೋದಾಗಿತ್ತು. KS ಆದರೂ ಆಗ್ಬೋದಾಗಿತ್ತು, IPS ಆದರೂ ಆಗ್ಬೋದಾಗಿತ್ತು, ಡಾಕ್ಟರ್ ಆದರೂ ಆಗ್ಬೋದಾಗಿತ್ತು, ಇಂಜಿನಿಯರ್ ಆದರೂ. ನಮ್ಮ ತಂದೆ ತಾಯಿಯವರು ಆಸೆ ಪಟ್ಟು ನನ್ನ ಒಳ್ಳೆ ಸ್ಕೂಲಲ್ಲಿ ಸೇರಿಸಿದ್ರು. ನಮ್ಮ ಹೋಲಿ ಸೆಂಟ್ ಅಂತ ಕಾನ್ವೆಂಟಲ್ಲಿ ಆ ಕಾಲದಲ್ಲಿ ಭಾಳ ದೊಡ್ಡ ಸ್ಕೂಲು. ಇವರು ಬಿಷಪ್ ಕಾಟನ್, ಸೆಂಟ್ ಜೋಸೆಫ್ ಹೆಂಗಿದೆ ಆ ಥರ ಒಂದು ದೊಡ್ಡ ಸ್ಕೂಲ್ ಇದರಲ್ಲಿ ನಮ್ಮ ಹೋಲಿ ಸೆಂಟ್ ಅಂತ. ನಮ್ಮ PS ಸರ್ಫರಾಜ್ ಖಾನ್ ಅವರು ಇದ್ದಾರೆ ಜೊತೆಯಲ್ಲೇ. ಸರ್ಫರಾಜ್ ಖಾನ್ ನಾವೆಲ್ಲ ಜೊತೆಯಲ್ಲಿ ಹೋಗಿ ನೋಡಿ, ಅವ್ರು PS ಆಗಿ ಇವತ್ತು ನನ್ನ ಜೊತೆ ಸರ್ಕಾರದ ಸೇವೆ ಸಲ್ಲಿಸ್ತಾರೆ. ಜೈಂಟ್ ಕಮಿಷನರ್ ಆಗಿ BBMPಯಲ್ಲಿ ಜೈಂಟ್ ಕಮಿಷನರ್ ಕೆಲಸ ಮಾಡಿದ್ದಾರೆ. ಇವತ್ತು ಅವರಲ್ಲಿ ನನ್ನ ವ್ಯತ್ಯಾಸ ನೋಡಿ. ಇವತ್ತು ನಾನು PS ಆಗಿರ್ಬೋದು, ನನ್ನ ಮಂತ್ರಿ ಆಗಿರ್ಬೋದು, ಏನಾರ ಒಂದು ಸಲಹೆ ಕೇಳಿದ್ರೆ ಏನಕ್ಕಂದ್ರೆ ಎಜುಕೇಷನ್ ನಮ್ಗೆ ಕಡಿಮೆ. ಸತ್ಯನ ಒಪ್ಕೊಂಡು ನಾನು ಏನಾದ್ರೂ ನನ್ನ ಮಣ್ಣನ್ನು ಕೇಳಬೇಕಾಗ್ತದೆ. ನಾನು ಸರ್ಫರಾಜ್ ಖಾನ್ನ ಕೇಳಬೇಕಾಗ್ತದೆ. ಸತ್ಯ ಒಪ್ಕೊಳ್ಳೇಬೇಕು. ಏನಕ್ಕಂದ್ರೆ ಎಜುಕೇಷನ್ ಇಲ್ಲಾಂದ್ರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ತೊಂದರೆ ನಾನು ಅನುಭವಿಸ್ತಾ ಇದ್ದೀನಿ. ನಾನು SLC ಅನ್ಕಂಪ್ಲೀಟ್ ಎಕ್ಸಾಮು ಕೊಟ್ಟಿಲ್ಲ. ನಾನು ಎಲ್ಲ ಥರ ದೇವರು ಅಲ್ಲ ನನಗೆ ಕೇಳಿದ್ದೆಲ್ಲ ಕೊಟ್ಟವನು, ಯಾವುದನ್ನು ಕಡಿಮೆ ಮಾಡಿಲ್ಲ, ಎಲ್ಲ ಕೊಟ್ಟ. ಒಂದೊಂದ್ಸತಿ ನಾನು ರಾಜಕೀಯದಲ್ಲಿ ಬರ್ತೀನಿ ಅಂತ ನಾನು ಕನಸಲ್ಲಿ ಯೋಚನೆ ಮಾಡಿಲ್ಲ. ನಾನು ರಾಜಕೀಯಕ್ಕೆ ಬರ್ತೀನಿ, ನಾನು 5 ಬಾರಿ MLA ಆಗ್ತೀನಿ, ನಾನು 3 ಬಾರಿ ಮಂತ್ರಿ ಆಗ್ತೀನಿ, ನಿಮಗೆಲ್ಲ ಪ್ರೀತಿಯವನು ಆಗ್ತೀನಿ ಅಂತ ನಾನು ಕನಸಲ್ಲಿ ಯೋಚನೆ ಮಾಡಿಲ್ಲ. ದೇವರು ನನಗೆ ಅವಕಾಶ ಕೊಟ್ಟು 5 ಬಾರಿ MLA ಆಗಿದ್ದೀನಿ, 3 ಬಾರಿ ನಾನು ಮಿನಿಸ್ಟರ್ ಇದ್ದೀನಿ. 3ನೇ ಬಾರಿ ನಾನು ಮಿನಿಸ್ಟರ್ ಆಗ್ತಾ ಇರೋದು. ಮೊದಲನೇ ಬಾರಿನೇ MLA ಆಗಿ ಮೊದಲನೇ ಬಾರಿನೇ ನಾನು ಮಿನಿಸ್ಟರ್ ಆಗಿದೆ. ಇದು 3ನೇ ಬಾರಿ ನಾನು ಮಿನಿಸ್ಟರ್ ಆಗ್ತಾ ಇರೋದು. ಒಂದೊಂದು ಸತಿ ಕೂತ್ಕೊಂಡು ನಾನು ಕಣ್ಣಲ್ಲಿ ನೀರಾಕ್ತೀನಿ, ದೇವರೇ ನನಗೆ ಅಲ್ಲ ನೀನು ಎಲ್ಲ ಥರ ಕೊಟ್ಬಿಟ್ಟೆ, ನನಗೆ ನನ್ನ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಅಲ್ಲ ಅಂತ ಅಂದ್ಬಿಟ್ಟು ನಾನು ಕಣ್ಣಲ್ಲಿ ನೀರಾಕ್ತೀನಿ. ನಾನು ಆಗ್ತಾ ಇರೋದು ಕಣ್ಣಲ್ಲಿ ನೀರು ನನ್ನ ಮಕ್ಕಳು ಮುಂದೆ ಆಗಬಾರ್ದಂತ ಕಾರಣಕ್ಕೆ ನಾನು ಎಜುಕೇಷನ್ ಜೊತೆ ನನ್ನ ಗಮನ ಜಾಸ್ತಿ ಕೊಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದಾದ್ಮೇಲೆ ನಮಗೆಲ್ಲ ಗೊತ್ತೇ ಇದ್ದಂಗೆ ಕನ್ನಡ ಅರ್ಥ ಆಗ್ತದಲ್ಲ ಎಲ್ಲರಿಗೂ. ಕನ್ನಡ ಎಲ್ಲರಿಗೂ ಅರ್ಥ ಆಗ್ತದಲ್ಲ. ಹಿಂದಿನಲ್ಲೂ ಮಾತಾಡ್ತೀನಿ, 5 ನಿಮಿಷ ಮಾತಾಡ್ತೀನಿ ನಾನು. ಎಲ್ಲರಿಗೂ ತಮಗೆ ಗೊತ್ತಿರ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಕ್ಕೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು. ಒಂದೇ ತರಬೇತಿಯಿಂದ ಇಟ್ಕೊಂಡು 8ನೇ ಕ್ಲಾಸ್ವರೆಗೂ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು. ಹೋದ ವರ್ಷ ಏನು ಮಾಡಿದ್ರು, 2023ರಲ್ಲಿ BJP ಸರ್ಕಾರದಲ್ಲಿ ಆ ಸ್ಕಾಲರ್ಶಿಪ್ ಏನು ಕೊಡ್ತಾ ಇದ್ರು ಅದನ್ನ ನಿಲ್ಲಿಸ್ಬಿಟ್ರು. ಎಲ್ಲ ರಾಜ್ಯದಲ್ಲಿ ನಿಲ್ಲಿಸ್ಬಿಟ್ರು. ಇದುವರೆಗೆ ಯಾವ ರಾಜ್ಯದಲ್ಲೂ ಅದು ಜಾರಿ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ 23ರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಆ ಏನು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಕೇಂದ್ರ ಸರ್ಕಾರದಿಂದ 60 ವರ್ಷದಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಅದೇನು ನಿಲ್ಲಿಸಿದ್ರು ಅದು ನಾವು ಜಾರಿ ಮಾಡಿದ್ದೀವಿ. 80 ಲಕ್ಷ ರೂಪಾಯಿ ಜಾರಿ ಮಾಡಿ ಕೊಡ್ತಾ ಇದ್ವಿ ಸ್ಕಾಲರ್ಶಿಪ್ಗಳು.
80 ಲಕ್ಷ ರೂಪಾಯಿ ಕೊಡ್ತಾರೆ ಸ್ಕಾಲರ್ಶಿಪ್. 80 ಕೋಟಿಯನ್ನ ಸ್ಕಾಲರ್ಶಿಪ್ ಕೊಡ್ತಾ ಇವೆ. ಅದಾದ್ಮೇಲೆ ನಮ್ಮ ಬಹಳಷ್ಟು ಮಕ್ಕಳು ಅಲ್ಪಸಂಖ್ಯಾತರಲ್ಲಿ ಬಹಳಷ್ಟು ಮಕ್ಕಳು ಏನಾಗ್ತದೆ, ಡಾಕ್ಟರ್ಗಳು ಆಗ್ಬೇಕಂತ ಬಹಳ ಆಸಕ್ತಿ ಇದೆ. ನಮಗೆಲ್ಲ ಗೊತ್ತೇ ಇದ್ದಂಗೆ ಒಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಫ್ರೀಯಾಗಿ ಈಗ ಸೀಟ್ ಅಂತೂ ಸಿಕ್ಕಲ್ಲ. ಡೊನೇಷನ್ ನಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ 1 ಕೋಟಿ ರೂಪಾಯಿ ಡೊನೇಷನ್ ಇಂದ ಕಡಿಮೆ ಸೀಟ್ ಸಿಕ್ಕಲ್ಲ. ಅಂದ್ರೆ ಮೆರಿಟ್ CET ಪಾಸ್ ಆಗಿ ಮೆರಿಟಲ್ ಸೀಟ್ ಸಿಗ್ತದೆ, ಫ್ರೀ ಸೀಟ್ ಅಂತಾರೆ, ಗೌರ್ಮೆಂಟ್ ಫ್ರೀ ಸೀಟ್ ಸಿಗ್ತದೆ. ಆ ಫ್ರೀ ಸೀಟ್ ಸಿಕ್ಕರೆ ಏನಾಗ್ತದೆ, ಮಿನಿಮಮ್ ಫೀಸ್ ಕಟ್ಟಬೇಕು. ಮುಂಚೆ 5.5 ಲಕ್ಷ ಫೀಸ್ ಇತ್ತು, ಈಗ 11 ಲಕ್ಷ ಫೀಸ್ ಆಗಿದೆ. 1 ವರ್ಷ 5 ವರ್ಷ ಕೋರ್ಸ್ ಅದು. ಅಂದ್ರೆ 11 ಲಕ್ಷ ಆಯ್ತು, 5 ವರ್ಷ ಅಂದ್ರೆ ಎಷ್ಟಾಯ್ತು, 55 ಲಕ್ಷ ಆಯ್ತು. 55 ಲಕ್ಷ ಒಬ್ಬ ಆಟೋ ಚಾಲಕ, ಒಬ್ಬ ಟ್ರಕ್ ಓಡಿಸೋನು, ಕೂಲಿ ಮಜ್ದೂರಿ ಮಾಡೋನು, ಅವ್ನು ಎಲ್ಲಿಂದ 55 ಲಕ್ಷ ತರಕ್ ಸಾಧ್ಯ? ಅವ್ನು 55 ಲಕ್ಷ ಎಲ್ಲಿ ಕಾರಣಕ್ಕೆ ಏನ್ ಮಾಡ್ದ, ಆ ಮಗನ ಸ್ಕೂಲ್ ಆಗ್ತಾ ಇರ್ಲಿಲ್ಲ, ಆ ಮಗ ಡ್ರಾಪ್ ಔಟ್ ಆಗ್ತಾ ಇತ್ತು. ಅಂತ ಮಕ್ಕಳು ಡ್ರಾಪ್ ಔಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಂದಾದ್ಮೇಲೆ, ನಾನ್ ಮಂತ್ರಿ ಆದ್ಮೇಲೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಒಂದ್ ಸ್ಕೀಮ್ ತಂದಿ ಅಂತ ಮಕ್ಕಳು ನಾವು ಅಲ್ಪಸಂಖ್ಯಾತರು ಡಾಕ್ಟರ್ಗಳು ಆಗ್ಬೇಕಂತ ಹೇಳ್ಬಿಟ್ಟು ಈ ವರ್ಷ 2020-24 1300 ಮಕ್ಕಳಿಗೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಎಷ್ಟು? ನಮ್ಮ ಮಕ್ಕಳು 1300 ಮಕ್ಕಳಿಗೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ವಣ್ಣ. ಅದ್ರ ಜೊತೆ ಅಬ್ರಾಡ್ ಹೋಗ್ತಾರೆ ಮಕ್ಕಳು ಓದಕ್ಕೆ. ಬಹಳ ಜನ ಮಕ್ಕಳು ಚೆನ್ನಾಗಿ ಒಳ್ಳೆ ಓದೋರು ಯಾರು, ಒಳ್ಳೆ ಬುದ್ಧಿವಂತ ಯಾರಿದ್ದಾರೆ, ಬಡವ್ರ ಮಕ್ಕಳೇ. ಶ್ರೀಮಂತರ ಮಕ್ಕಳು ಜಾಸ್ತಿ ಬುದ್ಧಿವಂತರೆಲ್ಲ ಓದೋಕೆ ಇಷ್ಟಪಡಲ್ಲ. ಅವ್ರು ಬಹಳ ಜನ ಅಬ್ರಾಡ್ ಹೋಗ್ತಾರೆ. ಅವ್ನು ಅಬ್ರಾಡ್ ಹೋಗಿ ಬಂದ್ರೆ ಏನಾಗ್ತದೆ, ಏನೋ ಒಂದು ಜೀವನ ಒಂದು ಸೆಟ್ಲ್ ಆಗ್ತದೆ, ಒಂದು ಫ್ಯಾಮಿಲಿ ನೋಡ್ಕೊಳ್ಬೋದು, ಅವ್ರ ತಂದೆ ತಾಯಿನ ನೋಡ್ಕೊಳ್ಬೋದು. ಅಬ್ರಾಡ್ ಹೋಗೋಕ್ಕೆ ಕನಿಷ್ಠ 20 ಲಕ್ಷ ಫೀಸ್ ಆಗ್ತದೆ, 2 ವರ್ಷ ಕೋರ್ಸೋದು. ಬಡವ ಪಾಪ ಎಲ್ಲಿಂದ ತರಕ್ಕೆ ಸಾಧ್ಯ? ಅಂತ ಮಕ್ಕಳಿಗೆ ಈ ವರ್ಷ 23-24 ಯಾರು ಅಬ್ರಾಡ್ ಹೋಗ್ತಾರೆ 500 ಮಾರ್ಕ್ಸ್ ಇರೋರ್ನ ನಾವು 20 ಲಕ್ಷ ರೂಪಾಯಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೊಡ್ಬೇಕಂತ ಹೇಳ್ಬಿಟ್ಟು ಆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಹಜ್ ಕ್ಯಾಂಪ್ ಅಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಹಜ್ ಕ್ಯಾಂಪ್ ಆ ಥರ ಇಲ್ಲ. ನಮ್ಮ ರಾಜ್ಯದಲ್ಲಿ ಇರೋದು ಹಜ್ ಕ್ಯಾಂಪ್ ಎಲ್ಲೂ ಇಲ್ಲ. ಆ ಥರ ಕಟ್ಟಡ ಒಂದು ಪ್ಯಾಲೇಸ್ ಇದ್ದಂಗಿದೆ. ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2014 ಜಾಗ ಕೊಟ್ಟು 120 ಕೋಟಿ ವೆಚ್ಚದಲ್ಲಿ ಹಜ್ ಕ್ಯಾಂಪ್ ಮಾಡಿಕೊಟ್ಟಿದ್ದು. 120 ಕೋಟಿ ವೆಚ್ಚದಲ್ಲಿ ಹಜ್ ಕ್ಯಾಂಪ್ ಮಾಡ್ಕೊಂಡಿದ್ದು. ನನ್ನ ಅನಿಸಿಕೆ ಹಜ್ ಕ್ಯಾಂಪ್ ದೇಶದಲ್ಲಿ ಎಲ್ಲೂ ಇಲ್ಲ. ಒಂಥರ ಅರಮನೆ ಇದ್ದಂಗೆ ಸರ್, ಅದು ಅರಮನೆ ಇದ್ದಂಗೆ. ಅದೇನಾಗ್ತದೆ, ವರ್ಷಕ್ಕೆ ಒಂದೇ ಸತಿ ನಾವು ಹಾಜಿಗಳು ಯಾವಾಗ ಹೋಗ್ತೀವಿ ಅವಾಗ ಯೂಸ್ ಮಾಡ್ತಾ ಇದ್ವಿ. ಮಿಕ್ಕಿದ ದಿನ 11 ತಿಂಗಳು ಖಾಲಿ ಇರ್ತಾ ಇತ್ತು. ನಮ್ಮ ಸರ್ಕಾರ ಬಂದಾದ್ಮೇಲೆ, ನಾನ್ ಮಂತ್ರಿ ಆದ್ಮೇಲೆ ಇದು ಏನಾರ ಉಪಯೋಗಿಸ್ಕೊಳ್ಬೇಕು, ಸುಮ್ಮನೆ 11 ತಿಂಗಳು ಖಾಲಿ ಇರ್ತಂತ IAS IPS ಟ್ರೈನಿಂಗ್ ಸೆಂಟರ್ ಅನ್ನ 400 ಜನ ಕೊಡ್ತಾ ಇದ್ದೀವಿ. ಈ ಬಾರಿ ನನ್ಗೆ ಸಂತೋಷ, ಖುಷಿ ತಂದಿರೋದಂದ್ರೆ ಅದ್ ಮಧ್ಯದಲ್ಲೇ 9 ಜನ ಗೌರ್ಮೆಂಟ್ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ ನಮ್ಮಲ್ಲಿದ್ದರು. ಏನೇನು ಜಾಸ್ತಿ ಆದಿತ್ತೆ ಎಜುಕೇಶನ್ ಅಂತಾನೆ ನಾವು ಕೊಡ್ತಾ ಇವಿ. ಅದರ ಜೊತೆಯಲ್ಲಿ ನಮ್ಮ ಪ್ರಸಾದ್ ಅಬ್ಬಾಯರ್ ಚೇರ್ಮನ್ ಸಾಹೇಬರು ಹೇಳ್ದಂಗೆ, ನಾನು ವಸತಿ ಮಂತ್ರಿ ಆಗಿ ನನ್ಗೆ ಯಾವ ಖಾತೆ ಕೊಡ್ತಾರೋ ಗೊತ್ತಿಲ್ಲ. ಮನೆ ಮುಖ್ಯಮಂತ್ರಿಗಳು ಈ ಬಡವರು ಸೇವೆ ಮಾಡಲಿ ಅಂತ ಹಿನ್ನೆಲೆಯಲ್ಲೇ ನನಗೆ ವಸತಿ ಖಾತೆನ ಕೊಟ್ಟಿದ್ದಾರೆ. ನನ್ನ ವಸತಿ ಖಾತೆ ಸಿಕ್ಕಾದ್ಮೇಲೆ, ನನ್ನ 4-5 ಮೀಟಿಂಗ್ ಮಾಡಿದಾದ್ಮೇಲೆ ನನ್ನ ಗಮನಕ್ಕೆ ಬಂತು, ಸಿದ್ದರಾಮಯ್ಯ ಕಾಲದಲ್ಲಿ 2015, 16, 17, 18, 19 ಮನೆಗಳು ಸ್ಯಾಂಕ್ಷನ್ ಆದ್ಮೇಲೆ BJP ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೆ ಸ್ಯಾಂಕ್ಷನ್ ಆಗಲಿಲ್ಲ. ಸ್ಲಮ್ ಬೋರ್ಡ್ ಅಲ್ಲಿ 1,80,253 ಮನೆಗಳು. ರಾಜೀವ್ ಗಾಂಧಿ ಸ್ಕೀಮ್ ಅಂತ ಇದೆ. ರಾಜೀವ್ ಗಾಂಧಿದಲ್ಲಿ 53,640 ಮನೆಗಳು. ಒಟ್ಟಾಗಿ 2,30,200 ಮನೆಗಳು ಹಿಂದಿನ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು. BJP ಸಮ್ಮಿಶ್ರ ಸರ್ಕಾರ ಇತ್ತು, ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಅದ್ರ ಜೊತೆಲಿ ಸಿದ್ದರಾಮಯ್ಯ ಅವರು ಅವ್ರ ಕಾಲದಲ್ಲಿ ULB ಸ್ಕೀಮ್ ಅಂತ ಬಸವ ಮತ್ತೆ ಅಂಬೇಡ್ಕರ್ ಸ್ವಂತ ಅವರೇ ಕಟ್ಕೊಡೋದು ಸರ್. ಅವರೇ ಕಟ್ಕೊಡೋದಂದ್ರೆ 1,20,000 ಅವ್ರಿಗೆ ಕೊಟ್ಬಿಟ್ಟು ಹಂತ ಪೇಮೆಂಟ್ ಮಾಡ್ಕೊಂಡು ಹೋಗ್ತೀವಿ, ಅವರೇ ಕೊಟ್ಕೊಡೋದು. ಆ ಮನೆಗಳು 14,53,500 ಮನೆಗಳು ಕೊಟ್ಟಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು. ಆವಾಗ ಕೊಟ್ಟಿದ್ದ ಮನೆಗಳು ಈ 5 ವರ್ಷ ಅವಧಿಯಲ್ಲಿ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಡೋಕ್ಕೂ ಸಾಧ್ಯ ಆಗಿಲ್ಲ. ನಾನು ಮಂತ್ರಿ ಆದ್ಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ, ನನ್ನ ಪುಣ್ಯಕ್ಕೆ ನಾನು ಮಂತ್ರಿ ಆದ್ಮೇಲೆ ನನ್ನ ಜೊತೆ ಸೋನೆಪೆ ಸುವಾಗಾಂತಿ ನಾವು, ನನ್ನ ತಮ್ಮ ಪ್ರಸಾದ್ ಅಬ್ಬಾಯ್ ಚೇರ್ಮನ್ ಆದ. ನನಗೆ ಎಷ್ಟು ತಾಕತ್ತು ಈ ಮನೆ ಒಂದು ಶಕ್ತಿ ಸಿಕ್ತು ನನಗೆ. ನನ್ನ ತಮ್ಮ ಚೇರ್ಮನ್ ಆದ ತಕ್ಷಣ ನನ್ಗೊಂದು ದೊಡ್ಡ ಶಕ್ತಿ ಸಿಕ್ಕಂತಾಯ್ತು. ನಾವಿಬ್ರು ಸೇರ್ಕೊಂಡು ಮಾತಾಡಿದ್ವಿ, 16 ಮೀಟಿಂಗ್ ಮಾಡ್ಬಿಟ್ಟು, ಇಲ್ಲ ಇದು 7.5 ಲಕ್ಷ ರೂಪಾಯಿ ಆಗ್ತದೆ ಮನೆ ಕಟ್ಟಬೇಕಾದ್ರೆ. ಪ್ರಸಾದ್ ಅಬ್ಬಾಯ್ ಸರ್ ಇದ್ದಂಗೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ರೂಪಾಯಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಸಬ್ಸಿಡಿ. ಹಿಂದೆಯಿಂದ 18% GST ಹಾಕಿ 1,38,000 ರೂಪಾಯಿ ಹಿಂದೆಯಿಂದ ಕಿತ್ಕೊಳ್ತಾರೆ. ಮುಂದೆಯಿಂದ ಕೊಡ್ತಾವ್ರೆ.
ಹಿಂದೆಯಿಂದ ಕಿತ್ಕೊಳ್ತಾವ್ರೆ. ನಾಮಕೆ ವ್ಯವಸ್ಥೆ ಅಂತ ಈ ಮಾಧ್ಯಮ ಸ್ನೇಹಿತರೆ ದಯಮಾಡಿ ನಿಮ್ ಕೈ ಜೋಡಿಸಿ ಬರೀತೀನಿ, ಬರೀರಿ ಸ್ವಾಮಿ ಮಾಧ್ಯಮದವರೇ, ಮಾಧ್ಯಮ ಸ್ನೇಹಿತರೆ ದಯಮಾಡಿ ನಿಮ್ಮ ಕೈ ಜೋಡಿಸಿ ಬಂದು ಮಾಡ್ಕೊಂತೀರಿ. ನಮ್ಮ ರಾಜ್ಯದ ಮುಖಂಡರಿಗೆ ಹೇಳಿ, ಸ್ವಲ್ಪ ಕೇಂದ್ರದಲ್ಲಿ ಅವರೇ ಸರ್ಕಾರ ಇದೆ, ಬಡವ್ರ ಬಗ್ಗೆ ಏನಾದ್ರು ಕಾಲೇಜ್ ಇದ್ರೆ ದಯಮಾಡಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗೆ ಹೇಳಿ, ಬಡವ್ರ ಬಗ್ಗೆ ನೀವು GST ಏನ್ ಹಾಕ್ತಿದ್ರ ದಯಮಾಡಿ ತೆಗಿಯಕ್ಕೆ ಹೇಳಿ ಸ್ವಾಮಿ ಅವ್ರನ್ನ. ಬಡವ್ರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಲ್ಲ, ಅದು ಸಹಾಯ ಮಾಡಿ ಒಳ್ಳೇದಾಗ್ತದೆ. ಮಾಧ್ಯಮ ನೀವು ಪುಣ್ಯ ಕಟ್ಕೊಂತೀರಾ, ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಸರ್. 2,38,000 ಒಂದ್ ಮನೆ ಕೊಡಕ್ ಸಾಧ್ಯ ಆಗಿಲ್ಲ. ನನ್ನ ಗಮನಕ್ಕೆ ನಮ್ಮ ಚೇರ್ಮನ್ ಗಮನಕ್ಕೆ ಬಂದಾದ್ಮೇಲೆ ನಾವಿಬ್ರು ಮಾತಾಡ್ಕೊಂಡ್ವಿ. ಬೆನಿಫಿಷಿಯರಿ ಕೊಡ್ಬೇಕಾಗಿತ್ತು 3 ಲಕ್ಷ ಹೋದ್ರೆ 4.5 ಲಕ್ಷ ಕೊಡ್ಬೇಕಾಗಿತ್ತು. 4.5 ಲಕ್ಷ ಅಂದ್ರೆ ಸ್ಲಮ್ ಬೋರ್ಡ್ದು 7,400 ಕೋಟಿ, ರಾಜೀವ್ ಗಾಂಧಿ AHP ಸ್ಕೀಮ್ದು 2,050 ಕೋಟಿ, ಒಟ್ಟಾಗಿ 9,500 ಕೋಟಿ 2,30,000 ಮನೆಗೆ ಬೆನಿಫಿಷಿಯರಿ ಕೊಡ್ಬೇಕಾಗಿತ್ತು. ಬೆನಿಫಿಷಿಯರಿ ಪೇಮೆಂಟ್ ಎಷ್ಟು ಕೊಟ್ಟವ್ರೆ? ಒಟ್ಟಾಗಿ 8 ವರ್ಷದಲ್ಲಿ ಕೊಟ್ಟಿರೋದೆ 310 ಕೋಟಿ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ, ಯಾರೋ 20,000 ಮೇಲೆ ಯಾರು ಕೊಟ್ಟಿಲ್ಲ, ಕೊಡಕ್ ಸಾಧ್ಯ ಆಗಲ್ಲ. ಬಡವರು ಪಾಪ ಬಡವರು ಏನಾಗಿದ್ರೆ ಎಲ್ಲ ಮನೆ ಕಟ್ಕೊಡ್ತಾರೆ ಸರ್ಕಾರ ವತಿಯಿಂದ. ಈ MLAಗಳನ್ನು ಅವೇರ್ನೆಸ್ ತರಬೇಕಾಗ್ತದೆ. ಈಗ ಮನೆಗಳು ಕಟ್ಟಬೇಕಾದ್ರೆ ಉದಾಹರಣೆ ಯಾವ್ದಾರ ತಾಲೂಕಿಗೆ ಒಂದು ಮನೆ ಸಂಖ್ಯೆ ಆದ್ರೆ ಅವ್ರು ಹೇಳ್ಬೇಕಾಗ್ತದೆ, ಕೇಂದ್ರ ಸರ್ಕಾರದಿಂದ ನಿಮಗೆ 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತಾರೆ, ಜನರಲ್ಗೆ SEC ಇದ್ರೆ 2 ಲಕ್ಷ ಕೊಡ್ತಾರೆ, ಮಿಕ್ಕಿದ್ ನೀವು ಆಗ್ಬೇಕಂತ ಹೇಳ್ಕೊಡ್ಬೇಕು ಅವ್ರಿಗೆ. ಅವ್ರಿಗೆ ಏನ್ ಮಾಡ್ತಾರೆ, ಟಾರ್ಪಲ್ಲು ಶೆಡ್ ಹಾಕೋ ಹೆಂಗೋ ಜೀವನ ಮಾಡ್ಕೊಂಡು ಹೆಂಗೋ ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಇವ್ರು ನಂಬಿಸಿ ಮನೆ ಖಾಲಿ ಮಾಡಿ ಹೊಡೆದಾಕ್ಬಿಟ್ಟು ಲೆವೆಲ್ ಮಾಡ್ಬಿಟ್ಟು ಅವ್ರನ್ನ ಬೀದಿಗೆ ತಂದ್ಬಿಟ್ಟಿದ್ರು. ನಮ್ಮಿಬ್ರು ಕಂಪ್ನಿಗೆ ತಂದಾದ್ಮೇಲೆ ನಾವಿಬ್ರು ಯೋಚನೆ ಮಾಡ್ವಿ, ಹೆಂಗೊಬ್ಬ ಮನೆ ಮುಖ್ಯಮಂತ್ರಿಗೆ ಹೋಗಿ ಹೇಳೋದಿದ್ದು, ಮುಖ್ಯಮಂತ್ರಿಗೆ 5 ಗ್ಯಾರಂಟಿಗೆ ಕನಿಷ್ಠ 55,000 60,000 ಕೋಟಿ ಆಗ್ತಾ ಇದೆ, ಇದು 9,000 ಹೆಂಗ್ ಕೇಳೋದು ನಾವು, ಮುಖ್ಯಮಂತ್ರಿ ಒಪ್ಕೊಂತಾರ ಅಂತ ಹೇಳ್ಬಿಟ್ಟು ನಾನು ಪ್ರಸಾದ್ ಅಪ್ಪ ಮಾತಾಡ್ಕೊಂಡು ಏನೇ ಮಾಡಿ ಮುಖ್ಯಮಂತ್ರಿಗ ಹೋಗಿ ಕೂತ್ಕೊಂಡ್ವಿ. ಸರ್ ಹಿಂದೆ ನಿಮ್ಮ ಹಿಂದಿನ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಇರುವಾಗ ತಾವುಗಳು ಮನೆ ಸ್ಯಾಂಕ್ಷನ್ ಮಾಡಿದ್ದು, ಅದಾದ್ಮೇಲೆ ಒಂದು ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೇನು ಕೊಡಕ್ ಸಾಧ್ಯ ಆಗಿಲ್ಲ. ಜನ ಬೀದಿಯಲ್ಲಿದ್ದಾರೆ ಸರ್, ಬಡವ್ರು ಕೊಡಕ್ ಸಾಧ್ಯ ಆಗಲ್ಲ. ದಯಮಾಡಿ ನಮ್ಮ ಸರ್ಕಾರ ವತಿಯಿಂದಾನೆ ಈ ದುಡ್ಡು ಕೊಟ್ಟು ನಾವು ಕಟ್ಕೊಡ್ಬೇಕಾಗ್ತದೆ ಸರ್. 8 ವರ್ಷದಿಂದ ಮನೆಗಳು ಕೊಟ್ಟಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿಬಿಟ್ಟು ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಇದು 9,400 ಕೋಟಿ ನಾನು ಕೊಟ್ಟಿರಂತ ಜನವರಿಯಲ್ಲಿ ಕ್ಯಾಬಿನೆಟ್ ಅಂತಂದು ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ 500 ಕೋಟಿ ಬಿಡುಗಡೆ ಮಾಡಿದೀಗ ನಾವು 36,789 ಮನೆ ಕೊಟ್ಟಿ. ಏನಿಗೆ ಬಿಜೆಪಿ ಅವ್ರು JDS ಅವ್ರು ಸಾಧ್ಯ ಆಗಿಲ್ಲ ಅಂತ ನಿಮ್ ಕೇಳಕ್ ಬಯಸ್ತೀನಿ ನಾನು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರ್ಬೇಕಾಗಿತ್ತಾನೆ ಪ್ರಸಾದನ. ಈ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಡವ್ರ ಬಗ್ಗೆ ಕಾಳಜಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಅವ್ರು ಕೊಡ್ಬೇಕಾಗಿತ್ತು. ಯಾರಿಗೂ ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಈ ಗ್ಯಾರಂಟಿಗಳನ್ನು ಇದು ಕೊಡ್ಬೇಕಾದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಎಷ್ಟು ಕಾಳಜಿನ ಇಟ್ಕೊಂಡಿದಾರಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ 35,689 ಮನೆಗಳು ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ 38,000 ಕೊಡ್ತಾ ಇದ್ದೀವಿ. ಪ್ರಸಾದ್ ಹಬ್ಬ ಕ್ಷೇತ್ರದ 1,900 ಮನೆ ಇಲ್ಲೇ ಕೊಡ್ತಾ ಇದ್ದೀವಿ ನಾವು. ಅಂದ್ರೆ ಬಡವ್ರ ಬಗ್ಗೆ ಕಾಳಜಿ ಇಕ್ಕಿದ್ದ ಕಾರಣಕ್ಕೆ. ಅದಾದ್ಮೇಲೆ ಉಳಿದೋಗಿರೋದು ಮಾನ್ಯ ಮುಖ್ಯಮಂತ್ರಿಗಳು ನನಗೂ ಪ್ರಸಾದ್ ಹಬ್ಬಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇನ್ ಮಾಡ್ತೀರಾ ಗೊತ್ತಿಲ್ಲ. 9,400 ಕೋಟಿ ನಾನು ನಿಮ್ಗೆ ಕೊಡ್ತೀನಿ, ಆ 1 ವರ್ಷದಲ್ಲಿ ಬಡವ್ರ ಮನೆಗಳು ಹ್ಯಾಂಡ್ ಓವರ್ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಆ ಮುಖ್ಯಮಂತ್ರಿ ಸೂಚನೆ ಮೇಲೆ 1 ವರ್ಷದಲ್ಲಿ ಈ ಮನೆಗಳು ಕೊಡೋದು ನಾನು ಪ್ರಸಾದ್ ಹಬ್ಬ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ದಿನ ನಾವೆಲ್ಲ ಸರ್ವೆ ಮಾಡ್ತಾ ಇದೀವಿ. ಯಾರ್ಯಾರು ಹೋಮ್ಲೆಸ್ ಇದ್ದಾರೆ, ಯಾರ್ಯಾರು ಮನೆ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಕಡೆಗಳಲ್ಲಿ ಸರ್ವೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಲಿ ಮನೆ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ, ಸರ್ ದಯಮಾಡಿ ಬೆನಿಫಿಷಿಯರಿ ಒಂದು 50,000 ಇಂದ 1 ಲಕ್ಷ ಮೇಲೆ ಕೊಡಕ್ಕೆ ಸಾಧ್ಯ ಆಗಲ್ಲ. ದಯಮಾಡಿ ನಾವು ಸರ್ಕಾರ ವತಿಯಿಂದಾನೆ ಕೊಡಬೇಕಾಗ್ತದೆ. ನೀವು 4 ಲಕ್ಷ ಇಲ್ಲ 5 ಲಕ್ಷ ಮಿನಿಮಮ್ ಮಾಡಿ ಸರ್. ಮಿಕ್ಕಿದ್ದು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾರೆ. ಕೇಂದ್ರ ಸರ್ಕಾರ ದುಡ್ಡೇ ಬೇಕಾಗಿಲ್ಲ ನಮಗೆ. ಅವ್ರು ನಮ್ಮ ಸಬ್ಸಿಡಿ ಬಿಟ್ಟು ಬೇಡ, ನಮಗೆ ನಮ್ಮ ಸಬ್ಸಿಡಿ ತಗೊಳ್ಳೋದು ಬೇಡ, ಅವ್ರು ಕೊಡೋದೇ ಬೇಕಾಗಿಲ್ಲ ದುಡ್ಡು. ಹಿಂಗೆ ಕೊಡ್ತಾರೋ ವಾಪಸ್ ತಗೊಳ್ತಾರೆ. ನಾನು ಮನೆ ಮುಖ್ಯಮಂತ್ರಿಗೂ ಹೇಳಿದ್ದೀನಿ, ದಯಮಾಡಿ ಸರ್ ಬಡವರಿಗೆ ನಾವು 3 ಲಕ್ಷ ಕೊಡೋದು ಮನೆಗಳು ನಾವು 1.5 ಲಕ್ಷ ಕೊಡುವ, ನಾವು ನೀವು 5 ಲಕ್ಷ ಕೊಡ್ಬೇಕಾಗ್ತದೆ ಮನೆ ಮುಖ್ಯಮಂತ್ರಿ ಕೇಳಿದ್ದೀನಿ. ಅದೇ ತರ ULB ಸ್ಕೀಮ್ ಬಸವ ಮತ್ತೆ ಅಂಬೇಡ್ಕರ್ ಏನ್ ಸ್ವಂತ ಮನೆಗಳು ಅವರೇ ಕಟ್ಕೊಂತಾರೆ, ಆ ಮನೆ ಬರೀ 1,20,000 ಕೊಡ್ತಾ ಇದೀವಿ. ಅವ್ರಿಗೆ ಮನೆ ಮುಖ್ಯಮಂತ್ರಿ ಹೇಳಿದ್ದೀನಿ, ಪ್ರತಿ ವರ್ಷ ನಾವು 3 ಲಕ್ಷ ಮನೆ ಕೊಡ್ತೀವಿ. ನಾನೆಲ್ಲ 3 ಲಕ್ಷ ಮನೆ ಕೊಡೋದ್ರಿಂದ ಪ್ರಸಾದ ಬೇಡ 3 ಲಕ್ಷ ಮನೆ ಕೊಡ್ತೀವಿ. 1,20,000 ಹಂಗೆ 3 ಲಕ್ಷ ಮನೆ ಪ್ರತಿ ವರ್ಷ ಸಿದ್ದರಾಮಯ್ಯ ಕೊಟ್ಕೊಂಡ್ಬಿಡ್ತಾರೆ. ನಾನು ಮನೆ ಮುಖ್ಯಮಂತ್ರಿಗೆ ಆಲ್ರೆಡಿ ಗಮನಕ್ಕೆ ತಂದಿದ್ದೀನಿ. ನೆಕ್ಸ್ಟ್ ಬಜೆಟ್ ಅಲ್ಲಿ ಸರ್ ನೀವು 3 ಲಕ್ಷ ಕೊಡೋದು ಬೇಡ ಸರ್,
1.5 ಲಕ್ಷ ಕೊಡಿ, ಅದಕ್ಕೆ 3 ಲಕ್ಷ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ಮಾರ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಾರಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಒಪ್ಕೊಂತಾರೆ. ಏನಕ್ಕಂದ್ರೆ ಬಡವೂ ಜಾಸ್ತಿ ಆಗಲ್ಲ. ಅಂದ್ರೆ ನಾವು ಒಂದು ತಾಲೂಕಿಗೆ 2,000 ಕೊಡೋದು 1,000 ಕೊಡೋ ಸರ್. 3 ಲಕ್ಷ ಆದ್ರೆ ಪಾಪ ಬಡವರಿಗೆ ಮನೆಗಳು ಕಟ್ಟಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಸರ್ಕಾರ ಏನಂದ್ರೆ ಬಡವ್ರ ಪರ. ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ, ನೀವು ಕಾಂಗ್ರೆಸ್ ಪಕ್ಷ ಇತಿಹಾಸ ತೆಗೀರಿ. ಎಲ್ಲ ಬಹಳ ಜನ ಇದ್ದೀರಿ ಇಲ್ಲಿ. ಕಾಂಗ್ರೆಸ್ ಪಕ್ಷ ಇತಿಹಾಸ ತೆಗೀರಿ. ಯಾವ ಚುನಾವಣೆ ಬಂದಿದೆ, ಜನಗಳು ಮಧ್ಯದಲ್ಲಿ ಹೋದ್ರೆ ನಾವು ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮಾತಾ ಕೇಳ್ತೀವಿ. ನಮ್ಮ ಸರ್ಕಾರ ಹಿಂಗಿತ್ತು, ಹಿಂಗ್ ಮಾಡಿದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ನಾವು ಹಿಂಗ್ ಮಾಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸ್ತೀವಿ. ಬಿಜೆಪಿ ಅವರು ಯಾವತ್ತನ ಒಂದು ಸಾಧನೆ ತೋರ್ಸೋರಪ್ಪ, ಬರೇ ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಪ್ರಸನ್ನ ಭಯ ಯಾವ ಹಿಂದೂನು ಬೇಕಾಗಿಲ್ಲ, ಅವ್ರಿಗೆ ಯಾವ ಮುಸಲ್ಮಾನು ಬೇಕಾಗಿಲ್ಲ. ಇಲ್ಲಿ ಬಹಳ ಜನ ಅಲ್ಪಸಂಖ್ಯಾತರು ಕೂತವ್ರೆ, ಬಹಳ ಜನ ಗುರುಗಳು ಕೂತವ್ರೆ, ಸೌನೂರು ಸಾಹೇಬರು ಕೂತವ್ರೆ. ನಮ್ಮ ಇಸ್ಲಾಂ ಧರ್ಮಕ್ಕೆ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ. ಮಜಹಬ್ ನಹೀ ಸಿಖಾತಾ आपस में पैर रखना, हिंदी है हम, हिंदुस्तान हमारा, हिंदुस्तान हमारा. नम इस्लाम अकेले कोटिरत नमगे क्या बात, हमारा इस्लाम सिखा को है ना, जात पात करो, तासुब करो, मजहब नहीं सिखाता, आपस में